ರಾಜ್ಯದಲ್ಲಿ ಶತಕದ ಗಡಿ ದಾಟಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿಂದು 24 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 24 ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ. 24 ಗಂಟೆಯಲ್ಲಿ 2263 ಜನರಿಗೆ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗಿತ್ತು. ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 105ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 24 ಮಂದಿಗೆ ಕೊರೋನಾ ಪಾಸಿಟಿವ್ ದೃಢ ಆಗಿದೆ. 2263 ಮಂದಿಗೆ ಕೊರೋನಾ ಪರೀಕ್ಷೆಯನ್ನು ಮಾಡಲಾಗಿತ್ತು. ಇದರಲ್ಲಿ 24 ಮಂದಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಅದರಲ್ಲಿ 23 ಮಂದಿ ಬೆಂಗಳೂರಿನವರಾದರೆ ಒಬ್ಬರಿಗೆ ದಕ್ಷಿಣ ಕನ್ನಡದಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇನ್ನು ಈ ಮೂಲಕ ಶತಕದ ಗಡಿ ದಾಟಿದೆ ಕೋವಿಡ್. ಸಕ್ರಿಯ ಪ್ರಕರಣಗಳ ಸಂಖ್ಯೆ 105ಕ್ಕೆ ಈಗ 105 ಆಗಿದೆ. ಇನ್ನು ಪಾಸಿಟಿವಿಟಿ ರೇಟನ್ನು ನೋಡೋದಾದ್ರೆ 1.06% ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮೂಲಕ ಕಳೆದ 24 ಗಂಟೆಯಲ್ಲಿ 24 ಮಂದಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇನ್ನು ರಾಜ್ಯದಲ್ಲಿ ಕೋವಿಡ್ ಕೇಸ್ ಡೀಟೇಲ್ಸ್ ನೋಡೋದಾದ್ರೆ ದಿನಾಂಕ ಪಾಸಿಟಿವ್ ಕೇಸ್ಗಳು ಡಿಸೆಂಬರ್ 12ರಂದು 10 ಪಾಸಿಟಿವ್ ಕೇಸ್ ಇತ್ತು. ಡಿಸೆಂಬರ್ 13, 14 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿತ್ತು. ಡಿಸೆಂಬರ್ 14ರಂದು 11 ಪಾಸಿಟಿವ್ ಕೇಸ್ ದೃಢವಾಗಿತ್ತು. ಡಿಸೆಂಬರ್ 15ರಂದು 13 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿತ್ತು. ಡಿಸೆಂಬರ್ 16 10 ಪಾಸಿಟಿವ್ ಕೇಸ್. ಡಿಸೆಂಬರ್ 17ರಂದು ಕೇವಲ 2 ಪಾಸಿಟಿವ್ ಕೇಸ್ ದೃಢವಾಗಿತ್ತು. ಡಿಸೆಂಬರ್ 18ರಂದು 27 ಕೇಸ್ ದಾಖಲಾಗಿತ್ತು. ಡಿಸೆಂಬರ್ 19ರಂದು 44 ಪಾಸಿಟಿವ್ ಕೇಸ್ ದಾಖಲಾಗಿದ್ರೆ ಡಿಸೆಂಬರ್ 20ರಂದು 20 ಪಾಸಿಟಿವ್ ಕೇಸ್ ದಾಖಲಾಗಿತ್ತು. ಇನ್ನು ಡಿಸೆಂಬರ್ 21ರಂದು 24 ಪಾಸಿಟಿವ್ ಕೇಸ್ಗಳು ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.